ಮನೇಲಿ ನೋಡಿದ್ದೀನಿ ಟೈಲರ್ಸ್ ಇದ್ದಾರೆ ಅಂತಂದರೆ ದಿಂಬು ಮಾಡೋದು, ಹಾಸಿಗೆ ಮಾಡೋದು ಅಥವಾ ಒಲೆಗೆ ಹಾಕೋದು ಈ ರೀತಿ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಿಬಿಡಿ. ಕಟ್ ಮಾಡಿರೋ ಪೀಸ್ಗಳನ್ನು ನೀವು ದಿಂಬು ಅಥವಾ ಹಾಸಿಗೆನ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡಿದ್ರಿ ಅಂದರೆ ನಿಜವಾಗೂ ಕಿರಿಕಿರಿ ಆಗ್ತಾ ಇರುತ್ತೆ, ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ, ಹಾಗೆ ಜಗಳಗಳು. ಆ ರೀತಿ ಮಾಡಬೇಡಿ. ನನಗೆ ತುಂಬ ವರ್ಷಗಳ ಹಿಂದೆ ಒಬ್ಬರು ಹೇಳಿದ್ದಿದ್ದು, ಅದರ ಆ ಪೀಸಲ್ಲಿ ಕಟ್ ಪೀಸಲ್ಲಿ ದಿಂಬು ಮಾಡಬೇಡ ಅಥವಾ ಹಾಸಿಗೆ, ಎಲ್ಲರೂ ಹಾಸಿಗೆನೂ ಮಾಡ್ತಾರಂತೆ. ಆ ರೀತಿ ಮಾಡೋದ್ರಿಂದ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಎಂತ ಆಯ್ತು ಅಂದರೆ ಬೆಳಗ್ಗೆನೆ ಅಂದರೆ ಮೊನ್ನೆಯಿಂದನೂ ಕ್ಲೀನ್ ಮಾಡ್ತಾ ಇದ್ದೆ. ಅಂದರೆ ಶನಿವಾರದಿಂದನೂ ಸ್ವಲ್ಪ ಅದು ಇದು ಅಂದರೆ ಹಬ್ಬ ಹತ್ರ ಬಂತಲ್ಲ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ. ಇವತ್ತು ಮನೆ ಮುಂದ್ಗಡೆ ಅಂದರೆ ಮನೆ ಮುಂದೆ ಇರುತ್ತಲ್ವ, ಅಲ್ಲಿ ಸ್ವಲ್ಪ ಈ ಥರ ಇಟ್ಟಿದ್ದಾರೆ. ಅಲ್ಲಿ ಧೂಳು ಹೊಡಿಯೋಕೆ ಹೋಗಿ ಕಣ್ಣಿಗೆ ಧೂಳು ಬಿದ್ದುಬಿಡ್ತು. ಬೆಳಗ್ಗೆಯಿಂದ ಒಂದೇ ಸಮನೆ ಕಣ್ಣಲ್ಲಿ ಒಂದು ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಇಲ್ಲಿ ಧೂಳು ಇದೆ, ನೀರೆಲ್ಲ ಹಾಕಿ ಕಣ್ಣೆಲ್ಲ ತೊಳ್ಕೊಂಡೆ. ಇದರಲ್ಲೇ ಇವತ್ತು ಇಡೀ ಸ್ಟಿಚ್ ಮಾಡಿದ್ದೀನಿ. ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಏನಾದ್ರೂ ನಮ್ಮ ಕೆಲಸ ಮಾತ್ರ ಬಿಡಂಗೆ ಇಲ್ಲ, ಮಾಡ್ತಾನೆ ಇರಬೇಕು, ಆ ಥರ ಆಗಿದೆ ನೋಡಿ. ಒಂದು ಕಣ್ಣಲ್ಲಿ ನೀರು ಹಂಗೆ ದಳ ಸುರಿತಾನೆ ಐತಿ. ಆದರೂ ನಾನು 5 ನಿಮಿಷ ರೆಸ್ಟ್ ಮಾಡಿಲ್ಲ, ಇಡೀ ದಿನ ಕೆಲಸ ಮಾಡ್ತಾನೆ ಇದ್ದೆ. ಈ ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಖರ್ಚಿಪ್ಪಲ್ಲಿ ಶಾಖ ಹಬೆ ಕೊಟ್ಕೊಳ್ತಾನೆ ಕೆಲಸ ಮಾಡ್ತಾಯಿದ್ದೆ. ಆದರೂ ಈಗ ಧೂಳಿದೆ, ನೋಡ್ಬೇಕು ರಾತ್ರಿ ನಿದ್ದೆ ಮಾಡಿದ ಮೇಲಾದರೂ ಧೂಳು ಹೋಗುತ್ತಾ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೇಳ್ತೀರಾ, ಎಲ್ಲ ಕಡೆ ಹಳ್ಳಿಟ್ಬಿಟ್ಟಿದ್ದಾರೆ. ಫ್ಯಾನ್ ಒಂದು ರಿಪೇರಿ ಆಗಿಬಿಡ್ತು, ತುಂಬ ಶಕೆ. ಫ್ಯಾನ್ ಚೆನ್ನಾಗೇ ಇದ್ದಿದ್ದು ಹಾಳಾಗಿಬಿಟ್ಟಿದೆ. ಅಂದರೆ ಅದನ್ನು ಸರಿ ಮಾಡಿ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ, ಅದನ್ನು ಕ್ಲೀನ್ ಮಾಡಬೇಕು. ತೋರಿಸ್ತೀನಿ ಬರ್ರಿ ಯಾವ ಥರ ಇಟ್ಟಿದ್ದಾರೆ, ನಮ್ಮ ಮನೆ ಯಾವ ಥರ ಇದೆ ಅಂತೇಳಿ. ಏನೇ ಆದ್ರೂ ನಾವು ಮಾತ್ರ ಕೆಲಸ ನಿಲ್ಸಂಗಿಲ್ಲ, 5 ನಿಮಿಷ ರೆಸ್ಟ್ ಮಾಡೋಂಗಿಲ್ಲ, ಕೆಲಸ ಮಾಡ್ತಾನೆ ಇರಬೇಕು. ತೋರಿಸ್ತೀನಿ ಬರ್ರಿ. ಯಾವ ಫ್ಯಾನು ರೆಡಿ ಮಾಡಿದ್ದಾರೆ ನೋಡಿ. ಈ ಥರ ಹೀಗೆ ಬಿಟ್ಟು ಹಾಕಿ ಹೋಗಿ, ನನಗೆ ಈ ಥರ ಎಲ್ಲ ಇದ್ದರೆ ಇದ್ರ ಮುಂದ್ಗಡೆನೇ ಇಲ್ಲೇ ಬಟ್ಟೆ ಹೊಲಿಯೋದ, ನನಗೆ ಬಟ್ಟೆ ಹೊಲಿಯೋಕ್ಕೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಈಗೆಲ್ಲದನ್ನು ಎತ್ತಿ ಹಾಕಿ ಇಡಬೇಕು. ಫ್ಯಾನು ಈ ಶಕೆಲಂತೂ ಮಧ್ಯಾಹ್ನ ಏನಾಯ್ತೋ ಗೊತ್ತಿಲ್ಲ, ನಿಂತು ಹೋಗ್ಬಿಡ್ತು. ಈ ಶಕೆಲ್ ಮಾತ್ರ ಕುತ್ಕೊಂಡು ಬಟ್ಟೆ ಹೊಲಿಯೋಕ್ಕಾಗೋದಿಲ್ಲ ನೋಡಿ. ಎಲ್ಲ ಇಟ್ಟಿದ್ದಾರೆ, ಇದನ್ನೆಲ್ಲ ತೆಗೆದು ನೀಟಾಗಿ ಇಟ್ಬಿಟ್ಟು, ಹಾಗೆ ಈಗ ಎಂಬ್ರಾಯ್ಡ್ರಿ ಸಹಿತ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬರ್ತಾ ಇದೆ ಡಿಸೈನ್ಸ್ ಎಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ತೆಗೆದು ನೀಟಾಗಿಟ್ಟು, ಇನ್ನು ಎಷ್ಟು ಗಂಟೆ, ಒಂದು 8 ಗಂಟೆಗೆ ಇನ್ನು ಅಡುಗೆ ಮನೆಗೆ ಹೋಗ್ತೀನಿ ನೋಡಿ. ಸ್ವಿಚ್ ಸಹಿತ ಆಫ್ ಮಾಡಿಲ್ಲ ನಾನು. ಈ ಟೈಲರ್ ಕೆಲಸದ ಜೊತೆಗೆ ಮನೆ ಕ್ಲೀನ್, ಹಬ್ಬಗಳೆಲ್ಲ ಬಂದುಬಿಟ್ರೆ ಮನೆ ಕ್ಲೀನ್ ಎಲ್ಲ ಇರುತ್ತಲ್ವ, ಮನೆ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಬಟ್ಟೆನೂ ಹೊಲಿಬೇಕು. ಯಾಸ್ಮೀನು ಹೊಲಿತಾ ಇದ್ಲು, ಯಾಸ್ಮೀನು ಹೋದ್ಲು 6 ಗಂಟೆಗೆ. ಇವಾಗ ನಾನು ನೆಕ್ಸ್ಟು ನೋಡಿ ಕಟ್ಟಿಂಗ್ ಮಾಡೋಕ್ಕೆ ಎಷ್ಟು ಬಟ್ಟೆ ಇಟ್ಟಿದ್ದೀನಿ. ಈಗ ಕಟ್ಟಿಂಗ್ ಎಲ್ಲ ಮಾಡ್ಕೊಬೇಕು. ಕಟ್ಟಿಂಗ್ ಮಾಡಿ ಅಡುಗೆ ಅದು ಇದು ಅನ್ನೋದಕ್ಕೆ ಸರಿ ಆಗುತ್ತೆ. ನೈಟಲ್ಲೇನು ನಾನು ಸ್ಟಿಚ್ ಮಾಡೋದಕ್ಕೆ ಹೋಗಲ್ಲ, ಕಟ್ಟಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮ್ ಇದ್ದರೆ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡ್ತೀನಿ. ಯಾಕಂದರೆ ದಿನ ಹೋಮ್ವರ್ಕು ದಿನ ಕೊಡ್ತಾರೆ. ಅಂದರೆ ದಿನ ಹೇಳ್ಕೊಟ್ಟಿರೋದನ್ನು ದಿನ ಟ್ರೈ ಮಾಡಬೇಕು. ನಾನು ಟ್ರೈ ಮಾಡಿಬಿಟ್ಟು ತೋರಿಸ್ಬೇಕು, ಎಷ್ಟು ನಾವು ಟ್ರೈ ಮಾಡ್ತೀವಿ, ಎಷ್ಟು ಸ್ಟಿಚ್ ಮಾಡ್ತೀವಿ ಅಂತ. ತುಂಬ ಹಾಕಿದ್ದೀನಿ, ಅಂದರೆ ನನಗೆ ಹೋಗ್ತಾ ಒಂದು 15-20 ದಿವಸ ಆಯಿತು ನೋಡಿ. ಅವ್ರು ಏನು ಹೇಳ್ಕೊಡ್ತಾರೋ ಮರು ದಿವಸ ನಾನು ಅದನ್ನು ಎಂಬ್ರಾಯ್ಡ್ರಿ ಮಾಡ್ಕೊಂಡೋಗಿ ತೋರಿಸ್ಬೇಕು. ಇವತ್ತು ಸ್ವಲ್ಪ ಸ್ಟಿಚ್ ಮಾಡಿರೋ ಬಟ್ಟೆ ಎಲ್ಲ ಖಾಲಿ ಆಯಿತು. ಅಂದರೆ ಬಟ್ಟೆ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದೇನಂತಂದರೆ ಹಳೆ ಬಟ್ಟೆಗಳನ್ನು ದಿಂಬು ಮಾಡಬೇಡಿ ಅಥವಾ ಒಲೆಗೆ ಹಾಕಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದು ಯಾಕೆ ಹಳೆ ಬಟ್ಟೆ ಒಲೆ ಹಾಕಿದ್ರೆ ಪ್ರಾಬ್ಲಮ್ಮ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದರು. ಹೌದು, ಅಂದರೆ ಸ್ಟಿಚ್ ಮಾಡಿರೋ ಬಟ್ಟೆ ಆಗಿರ್ಬೋದು, ನಾವು ಯೂಸ್ ಮಾಡಿರೋ ಬಟ್ಟೆ ಆಗಿರ್ಬೋದು, ಒಲೆಗೆ ಮಾತ್ರ ಹಾಕಬೇಡಿ. ಯೂಸ್ ಮಾಡಿರೋ ಬಟ್ಟೆನ ನೀವು ಬೇರೆಯವ್ರಿಗೆ ಕೊಡ್ತೀರಾ ಅಂದ್ರೂ ಉಪ್ಪು ನೀರಲ್ಲಿ ಒಂದು ಸರಿ ವಾಶ್ ಮಾಡಿ ಅಥವಾ ನೀರಲ್ಲಿ ವಾಶ್ ಮಾಡಿ ಅವ್ರಿಗೆ ಕೊಡಿ. ಯಾಕಂದರೆ ನಿಮ್ಮಲ್ಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ, ಒಳ್ಳೇದು ಆಗಿರುತ್ತೆ, ಅದು ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಕಟ್ ಪೀಸ್ ಬಟ್ಟೆನ ಒಲೆಗೆ ದಯವಿಟ್ಟು ಹಾಕಬೇಡಿ. ಯಾಕಂದರೆ ಅದರಿಂದ ನಿಮಗೆ ತೊಂದರೆನೇ ಜಾಸ್ತಿ ಆಗುತ್ತೆ. ಯಾಕಂದರೆ ಅದು ಈಗ ಯೂಸ್ ಮಾಡಿರೋ ಬಟ್ಟೆ ಆದರೂ ಅಷ್ಟೇ ಒಲೆಗೆ ದಯವಿಟ್ಟು ಹಾಕಬೇಡಿ. ನಾವೀಗ ಒಬ್ಬರು ಬಟ್ಟೆನ ಸುಡ್ತೀವಿ ಅಂತಂದರೆ ಯಾಕೆ ಅಂತ ಹೇಳಿ, ಅದು ಒಬ್ಬರು ಏನಾದರೂ ಯಾರಾದರೂ ಡೆತ್ ಆದರೂ ಅಂದರೆ ಅವರು ಯೂಸ್ ಮಾಡ್ತಿರೋ ಬಟ್ಟೆಗಳನ್ನ ಹಾಗೇ ಸುಟ್ಬಿಡ್ತಾರೆ. ಅದೇ ಥರನೇ ಅಲ್ವಾ, ನಾವು ಯೂಸ್ ಮಾಡ್ತಿರೋ ಬಟ್ಟೆ ಆಗಿರ್ಬೋದು, ಯಾರಾದರೂ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿರೋ ಬಟ್ಟೆಗಳನ್ನ ನಾವು ಕಟ್ ಪೀಸನ್ನ
ನಮ್ಮನೆ ಒಲೆಗಳಿಗಾಗಿರ್ಬೋದು ಮತ್ತು ನಾವು ಯೂಸ್ ಮಾಡಿರೋ ಬಟ್ಟೆಗಳನ್ನು ಅದನ್ನು ಸುಟ್ಟಾಕೋದು ಆ ರೀತಿ ಯಾವತ್ತೂ ಮಾಡಬೇಡಿ. ಯಾಕಂದರೆ ಬಟ್ಟೆಗಳು ಸುಟ್ಟರೆ ದರಿದ್ರ ಜಾಸ್ತಿನೇ ಅಂತ ನಮ್ಮಮ್ಮನೂ ಅವಾಗೆಲ್ಲ ಹೇಳ್ತಾಯಿದ್ರು, ನಮ್ಮ ಅಜ್ಜಿನೂ ಹೇಳ್ತಾಯಿದ್ರು, ಬಟ್ಟೆನ ಸುಡಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದರೆ ಹಾಕಿರೋ ಬಟ್ಟೆಗಳನ್ನು ಸುಡೋದಕ್ಕೆ ಅಂತೂ ಹೋಗಬೇಡಿ ಪ್ಲೀಸ್. ಯಾಕಂದರೆ ಅದು ನಮ್ಮ ಮನೇಲಿ ಒಂದು ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಯಾಕಂದರೆ ಆದರೂ ನಾನು ಇವಾಗ ಮತ್ತೆ ರಿಪೀಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಹಾಕಿರೋ ಬಟ್ಟೆನ ಹಾಕಿದವರು ಜೀವಂತವಾಗಿ ಇರುವಾಗಲೇ ಅದನ್ನು ಸುಟ್ಟು ಹಾಕಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಆ ರೀತಿ ಮಾಡೋದು ತುಂಬ ತಪ್ಪು. ಮತ್ತು ತುಂಬ ಜನ ನಾನು ನೋಡ್ತಾ ಇರ್ತೀನಿ, ತುಂಬ ಜನ ಹಾಗೆ ಮಾಡ್ತಾರೆ. ಅದೇ ನೀವು ಬಟ್ಟೆಗಳು ಯಾರಿಗೆ ಕೊಡೋಕ್ಕೂ ಇಷ್ಟ ಇಲ್ಲ, ಹಾಗೆ ನಿಮಗೆ ಅದನ್ನು ನೀವು ಇಟ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ತುಂಬಾ ಹಾಳಾಗಿದೆ ಅಂದರೆ ಯಾವುದಾದ್ರೂ ದೂರದಲ್ಲಿ ಹರಿಯೋ ನದಿಗೆ ಬಿಡ್ಬೋದು. ಅಲ್ಲೂ ಸಹಿತ ನಾವು ಒಂದು ಪರಿಸರನ ಹಾಳು ಮಾಡ್ದಂಗೆ ಆಗುತ್ತೆ. ನೋಡಿ, ಯಾರಿಗಾದ್ರೂ ಬಂದರೆ ಇಲ್ಲ ಅಂತ ಅಂದರೆ ಅದು ಗೊಬ್ಬರ ಆ ಥರ ಆಗೋಗುತ್ತೆ. ನೀವು ಅದನ್ನು ನಾನು ಏನು ಮಾಡ್ತೀನಿ ಅಂದರೆ, ನಾವು ಯೂಸ್ ಮಾಡಿರೋ ಬಟ್ಟೆಗಳನ್ನು ಬೇರೆಯವರಿಗೆ ಕೊಡಬೇಕು ಅಂತಂದರೆ ನಾನು ಉಪ್ಪು ನೀರಲ್ಲಿ ಅದನ್ನು ಒಂದು ಸತಿ ವಾಶ್ ಮಾಡಿ ಕ್ಲೀನಾಗಿ ಇದ್ದರೆ ಮಾತ್ರ ಕೊಡಿ. ತುಂಬ ಹರಿದೋಗಿರೋದು ಅವ್ರು ಹಾಕೋಕ್ಕೆ ಬರಲ್ಲ ಅಂತೋದಿಲ್ಲ ಕೊಡೋದಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಅವತ್ತು ಆ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿದರು, ಅಕ್ಕ ನಾವು ದಿಮ್ ಮಾಡಿದ್ದೀವಿ, ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅಥವಾ ನಾವು ಒಲೆಗೆ ಹಾಕ್ತಿದ್ದೀವಿ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ನಂಗೆ ತುಂಬ ಜನ ಕೇಳಿದರು. ಅದನ್ನು ನಾನು ಹೇಳಬೇಕಿತ್ತು ನಿಮಗೆ, ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಬಟ್ಟೆ ಹೊಲಿತಾನೆ ಇರ್ತಾರೆ, ಅದರಲ್ಲಿ ಇಂಪ್ರೂವ್ಮೆಂಟೇ ಇರೋದಿಲ್ಲ, ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ನಾನು ನಿಮಗೆ ಈ ರೀತಿ ಹೇಳ್ತಿದ್ದೀನಿ. ಮತ್ತು ಬಟ್ಟೆ ಹೊಲಿಯೋ ಟೈಲರ್ಸ್ಗಳು ಪಕ್ಕದ ಮನೆಯವ್ರು ಕೇಳಿದ್ರು ಅಂತ ಸೂಜಿ ಕೊಡೋದಾಗಲಿ ಫ್ರೀಯಾಗಿ ಆ ರೀತಿ ಎಲ್ಲ ಮಾಡಬೇಡಿ. ಹುಕ್ಸ್ ಕೊಡೋದಾಗಲಿ ಆ ರೀತಿ ಮಾಡಬೇಡಿ. ಸೂಜಿನ ನೀವು ಕೊಡ್ತಾ ಇದ್ದೀರ ಅಂದ್ರೂ 1 ರೂಪಾಯಿ ಇಸ್ಕೊಂಡೇ ಕೊಡಿ. ಯಾಕಂದರೆ ನಮಗೆ ಗೊತ್ತಿಲ್ಲದೇ ಈ ಥರ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಅದು ನಮಗೆ ಕೊಡಬಾರ್ದು ಅಂತ ಹೇಳಿರ್ತಾರೆ, ಯಾಕೆ ಅಂತ ಹೇಳಿರೋದಿಲ್ಲ. ಹಾಗಾಗಿ ಈ ಚೂಪುಗಿರೋವಂಥ ವಸ್ತುಗಳಾಗಿರ್ಬೋದು, ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ. ಕತ್ರಿ ಆಗಿರ್ಬೋದು, ಸೂಜಿ ಆಗಿರ್ಬೋದು, ಹಾಗೆ ಈ ಚೂಪಾಗಿರೋದು ಚಾಕು, ಏನೇನು ನಾವು ಗಿಫ್ಟಾಗಿ ಬೇರೆಯವ್ರಿಗೆ ಕೊಡಬಾರ್ದು, ಫ್ರೀಯಾಗಿ ಅದನ್ನು ಕೊಡಬಾರ್ದು. ನೋಡ್ಕೊಳ್ಳಿ, ಯಾರೆಲ್ಲ ಟೈಲರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಸೂಜಿನ ಯಾರಾದರೂ ಫ್ರೀಯಾಗಿ ಕೇಳಿದ್ರು ಅಂದರೆ ಕೊಡೋದಕ್ಕೆ ಹೋಗಬೇಡಿ, ನೀವು ಇಸ್ಕೋಬೇಡಿ, ಕೊಡೋದಕ್ಕೂ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನೀವೇನಾದರೂ ಟೈಲರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ನೀವೆಲ್ಲ ಕಟ್ ಪೀಸ್ ಬಟ್ಟೆನ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನಂತೂ ಕಟ್ ಪೀಸ್ ಬಟ್ಟೆನ ಒಲೆಗೆ ಹಾಕ್ತೆ ತುಂಬ ವರ್ಷಗಳೇ ಆಗೋಯ್ತು. ನಾನು ಮೊದಲು ಆ ತಪ್ಪನ್ನು ಮಾಡಿದ್ದೆ, ಆದರೆ ಇವಾಗ ನನಗೆ ಗೊತ್ತಾದ ಮೇಲಂತೂ ಕಟ್ ಪೀಸ್ ಬಟ್ಟೆಗಳನ್ನು ಒಲೆಗೆ ಹಾಕೋದಿಲ್ಲ, ಮತ್ತು ದಿಂಬು ಸಹ ಮಾಡೋದಿಲ್ಲ, ಹಾಸಿಗೆ ಸಹ ಮಾಡೋದಿಲ್ಲ. ಮತ್ತು ಕಟ್ ಪೀಸ್ ಬಟ್ಟೆಗಳನ್ನು ಜಾಸ್ತಿ ಮನೆಯೊಳಗೆ ಇಟ್ಕೊಳ್ಳೋದು ಇಲ್ಲ. ವೇಸ್ಟ್ ಬಟ್ಟೆಗಳನ್ನು ಸಹ ನಾನು ಜಾಸ್ತಿ ಬಟ್ಟೆಗಳನ್ನು ಇಟ್ಕೊಳ್ಳೋದಿಲ್ಲ. ಯಾರಾದರೂ ಕಸ್ಟಮರು ಹಳೆ ಬಟ್ಟೆನ ಹೊಲಿಗೆ ಹಾಕಕ್ಕೆ ತಕ್ಷಣವೇ ಸ್ಟಿಚ್ ಮಾಡಿ ಕೊಡ್ತೀನಿ. ಆ ಬಟ್ಟೆಗಳನ್ನು ನಾನು ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಯಾಕಂತಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಹೊಸ ಬಟ್ಟೆಗಳು ಆಗಿರ್ಬೋದು, ಹಳೆ ಬಟ್ಟೆಗಳಾಗಿರ್ಬೋದು, ಯಾವುದೇ ಬಟ್ಟೆಗಳನ್ನು ನೀವು ಆದಷ್ಟು ಬೇಗ ಸ್ಟಿಚ್ ಮಾಡಿ ಕೊಡೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ತುಂಬ ಬಟ್ಟೆಗಳು ಸ್ಟಾಕ್ ಮಾಡ್ಕೊಂಡಾಗ ನಮಗೆ ಯಾವ್ದು ಫಸ್ಟ್ ಹೊಲಿಬೇಕು, ಯಾವ ಕರೆಕ್ಟ್ ಡೇಟಿಗೆ ಕೊಡಬೇಕು ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಹಾಗಾಗಿ ಕರೆಕ್ಟಾಗಿ ಜೋಡಿಸಿ ಇಟ್ಕೊಳ್ಳಿ. ಹಳೆಯ ಬಟ್ಟೆಗಳೇನಾದರೂ ಜಾಸ್ತಿ ಬಂದರೆ ಬೇಗ ಸ್ಟಿಚ್ ಮಾಡಿ ಕೊಡಿ. ಸ್ಟಿಚ್ ಮಾಡಿ ಕೊಡದೇ ಇರೋದಕ್ಕಾಗಲ್ಲ, ಯಾಕಂದರೆ ನಾವು ಟೈಲರ್ಸ್ ಆಗಿರೋದ್ರಿಂದ ಎಲ್ಲ ಬಟ್ಟೆಗಳನ್ನು ನಾವು ಹೊಲಿಲೇಬೇಕಾಗತ್ತೆ. ಆದರೆ ಒಳ ಉಡುಪುಗಳನ್ನು ಆದಷ್ಟು ಟೈಲರ್ಸು ಹೊಲಿಯೋದಕ್ಕೆ ನೋಡಿ. ನಾನು ಹೇಳಿರೋ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಟಿಪ್ಸ್ಗಳನ್ನು ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.